ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಸುದ್ದಿಗಳ ಹೈಲೈಟ್ಸ್ ಹೀಗಿದೆ. ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಕೋವಿಡ್ ಹಗರಣದ ತನಿಖೆಯನ್ನ ಸಿಐಡಿಗೆ ವಹಿಸಲಾಗಿದೆ. ಅಲ್ಲದೆ ಬಾಂಗ್ಲಾದೇಶದ ವಿಚಾರದಲ್ಲಿ ನಾನು ಮೂಗು ತೂರಿಸೋದಿಲ್ಲ, ಅದನ್ನ ಮೋದಿಗೆ ಬಿಟ್ಬಿಡ್ತೀನಿ ಅಂತ ಹೇಳಿ ಟ್ರಂಪ್ ಹೇಳಿರುವಂತದ್ದು. ಇನ್ನು ಸಾಕಷ್ಟು ವಿಚಾರಗಳಿವೆ, ಹಾಗೆ ಸಾಕಷ್ಟು ಸುದ್ದಿಗಳಿವೆ. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಸುದ್ದಿಗಳ ಬಗ್ಗೆ ಚರ್ಚಿಸೋಣ. ಸರ್, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದಂತಹ ಕೋವಿಡ್ ಹಗರಣದ ತನಿಖೆಗೆ ಸಿಐಡಿ ರಾಜ್ಯ ಸರ್ಕಾರ ವಹಿಸಿದೆ ಸರ್. ಸಿಐಡಿಗೆ ಹೌದು. ಮುಂದೆ ಡಿಸೆಂಬರ್ 13ನೇ ತಾರೀಕು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸರ್. ಸೊ ಇದನ್ನ ಈಗ ಸಿಐಡಿಗೆ ವಹಿಸಿದ್ದಾರೆ ರಾಜ್ಯ ಸರ್ಕಾರ. ಕೋಟ್ಯಂತರ ರೂಪಾಯಿ ಅವ್ಯವಹಾರ ಆಗಿದೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಅವಾಗ ವರದಿ ಬಂದಿತ್ತು. ಜಸ್ಟಿಸ್ ಡಿಕುನ್ ಅವರು ಒಂದು ವರದಿ ಕೊಟ್ಟಿದ್ರಲ್ವಾ, ಅವರಿಗೊಂದು ತನಿಖೆ ಮಾಡೋದಕ್ಕೆ ಹೇಳ್ಬಿಟ್ಟು ಆಮೇಲೆ ಅದು SIT ನೇಮಕ ಎಲ್ಲ ಆಗಿತ್ತು. ಈಗ ಸಿಐಡಿ ಕೊಟ್ಟಿದ್ದಾರಾ? ಹೌದು ಸರ್. ಆಗ್ಲಿ, ತನಿಖೆ ಆಗ್ಲಿ. ಯಾಕಂತ ಹೇಳಿದ್ರೆ ಅಂದ್ರೆ ಯತ್ನಾಳ್ ಕೂಡ ಅವಾಗ ಹೇಳ್ತಾನೆ ಇರ್ತಾರೆ ಸರ್. ಅಂದ್ರೆ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನ ವಿರುದ್ಧ ಈ ಒಂದು ಹಗರಣ ಅಂದ್ರೆ ಸಿದ್ದರಾಮಯ್ಯಗೆ ತಾಕತ್ತಿದ್ರೆ ತನಿಖೆ ಮಾಡಿಸಿ ಅಂತ ಹೇಳಿ ಅವರದೇ ಪಕ್ಷದ ನಾಯಕರು ಯತ್ನಾಳ್ ಅವರು ಹೇಳ್ತಾರೆ, ಅವ್ರದ್ದೇನೋ ರಾಜಕೀಯ ಉದ್ದೇಶದಿಂದ ಹೇಳ್ತಾರೆ. ಬಟ್ ಅದು ಬಹಳ ಸೀರಿಯಸ್ ಎಲಿಗೇಷನ್ಸ್ ಇದೆ. ಈ ಕಿಟ್ಟು 400 ರೂಪಾಯಿ ಇದೆಲ್ಲ 1300 ರೂಪಾಯಿ ಹಾಕಿದ್ದಾರೆ ಅವಾಗ. ಆಮೇಲೆ ಈ ಕಂಪನ್ಸೇಷನ್ ಕೊಡುವಂತದ್ದು ಸಿಸ್ಟಮ್ ಪೇಮೆಂಟ್ ಇತ್ತಲ್ಲ ಆಸ್ಪತ್ರೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಸೇರಿಸಿದಾಗ, ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಸೇರಿಸಿದಾಗ ಸರ್ಕಾರ ಪೇಮೆಂಟ್ ಮಾಡಿದೆ. ಆ ಪೇಮೆಂಟ್ ನಲ್ಲೂ ಕೂಡ ಡಬಲ್ ಎಂಟ್ರಿ ಆಗಿರೋದು, ಒಂದೇ ಆಸ್ಪತ್ರೆಗೆ 2 ಸಲ ಪೇಮೆಂಟ್ ಆಗಿರೋದು, ಈ ತರ ತುಂಬಾ ವಿಷಯಗಳೆಲ್ಲ ಪತ್ರಿಕೆನಲ್ಲಿ ಬಂದಿದೆ. ಅದು ಬೇಗ ತನಿಖೆ ಮಾಡಿ ಅದಕ್ಕೊಂದು ಬೇಗ ಒಂದು ಗತಿ ಕಾಣಿಸ್ಬೇಕು. ಅದಕ್ಕೆ ಒಂದು ತಪ್ಪಾಗಿದೆ ಇಲ್ಲ ತಪ್ಪಾಗಿಲ್ಲ, ತಪ್ಪಾಗಿದೆ ಅಂದ್ರೆ ಏನ್ ಅದರದ್ದು ಇಂಪ್ಲಿಕೇಶನ್ ಏನು, ಯಾರ ಮೇಲಾದ್ರೂ ಈಗ ಶಿಕ್ಷೆಗೆ ಗುರಿಪಡಿಸ್ತೀರಾ ನೀವು ಅಥವಾ ಅವರಿಂದ ದುಡ್ಡು ವಸೂಲಿ ಮಾಡ್ತೀರಾ? ಯಾಕಂತ ಹೇಳಿದ್ರೆ ಕೋಟ್ಯಂತರ ರೂಪಾಯಿ ಅಂತ ಹೇಳಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ತಿರುಗಿ ಹಣ ಅಲ್ವಾ ಜನರದ್ದು. ಇದಕ್ಕೆ ಒಂದು ತಂಡ ನೇಮಕ ನೋಡೋಣ, ಗವರ್ಮೆಂಟ್ ಸೀರಿಯಸ್ ಅಂತ ಅನಿಸ್ತದೆ. ರಾಜಕೀಯ ಕಾರಣಕ್ಕಾಗಿ ಮತ್ತೆ ಅದನ್ನೆಲ್ಲ ಆಚೆ ಮಾಡೋದೆಲ್ಲ ಒಳ್ಳೇದಲ್ಲ. ನಿಷ್ಪಕ್ಷವಾದ ತನಿಖೆ ಆಗಬೇಕು. ವಿಚಾರ ಮೋದಿಗೆ ನಾನು ಅದಕ್ಕೆ ಮೂಗು ತೂರಿಸಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿರುವಂತದ್ದು ಸರ್. ಏನು, ಯಾವ ಸಂದರ್ಭದ್ದು, ಯಾಕೆ ಹೇಳಿದ್ರು ಅವರು? ಶ್ವೇತಭವನದಲ್ಲಿ ಇವತ್ತು ಮೀಟ್ ಆಗಿದ್ದಾರೆ. ಸೊ ಆ ಸಮಯದಲ್ಲಿ ಹೇಳಿರುವಂತದ್ದು. ಯಾರು? ಪ್ರೆಸ್ನವರಿಗೆ? ಹಾ, ಪ್ರೆಸ್ನವರಿಗೆ ಪ್ರಶ್ನೆ ಕೇಳಿದ್ರು. ಸೊ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರುವಂತದ್ದು. ಆಯ್ತು, ಏನ್ ಮಾಡೋದು ಅವರು? ಟ್ರಂಪ್ ಅವರು ಎಲ್ಲ ಕಡೆ ಮೂಗು ತೂರಿಸ್ತಾ ಇದ್ದಾರೆ. ಅದಕ್ಕೆ ಪ್ರೆಸ್ನವರು ಕೇಳಿದ್ದಾರೆ, ಬಾಂಗ್ಲಾದೇಶದಲ್ಲೂ ನೀವು ಮೂಗು ತೂರಿಸ್ತೀರಾ ಅಂತ ಹೇಳಿ. ಈಗ ನಾವೇ ಮೊನ್ನೆ ಒಂದು ವರದಿಯೆಲ್ಲ ಓದಿದ್ವಲ್ಲ ನಾವು, ಅಲ್ಲಿ ಪನಾಮ ಕಾಲುವೆ ನನಗೆ ಬೇಕು ಅಂತ ಹೇಳೋದು, ಆಮೇಲೆ ಗಾಜಾವನ್ನು ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋದು, ಆಮೇಲೆ ಗ್ರೀನ್ಲ್ಯಾಂಡ್ ಅನ್ನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರು, ಆಮೇಲೆ ಕೆನಡಾ ಅಮೆರಿಕದ 51ನೇ ದೇಶ ಆಗುತ್ತೆ ಅಂತ ಹೇಳಿ, ರಾಜ್ಯ ಆಗುತ್ತೆ ಅಂತ ಹೇಳಿದ್ರು. ಪಕ್ಕದ ರಾಷ್ಟ್ರ ಅದು ಅಲ್ವಾ, ಅದು ನಮ್ಮ ದೇಶದ 51ನೇ ರಾಜ್ಯ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಹಂಗೆ ಹುಚ್ಚುಚ್ಚಾರ ಹೇಳಿಕೆ ಕೊಡ್ತಾ ಇರೋದ್ರಿಂದ ಅವರು ಸಹಜವಾಗಿ ಪತ್ರಕರ್ತರಿಗೆ ಕೇಳಿರ್ತಾರೆ ಬಾಂಗ್ಲಾದೇಶದ ಏನ್ ಮಾಡ್ತೀರಿ ಅಂತ. ಬಹುಶಃ ಅವರಿಗೆ ಅಷ್ಟು ಆಸಕ್ತಿ ಇಲ್ಲ ಅಂತ ಕಾಣುತ್ತೆ, ಇಲ್ಲ ಅದು ಮೋದಿ ಅವ್ರು ನೋಡ್ಕೋತಾರ ಅಂತ ಬಿಟ್ಬಿಟ್ಟಿದ್ದಾರೆ. ಈಗ ಟ್ರಂಪ್ ಏನ್ ಹೇಳಿದ್ರು ಸುದ್ದಿ ಈಗ. ಅಂದ್ರೆ ಯಲಹಂಕದಲ್ಲಿ ಇವತ್ತಿಗೆ ಏರ್ ಶೋ ಕಂಪ್ಲೀಟ್ ಆಗುತ್ತೆ ಸರ್, ಮುಗಿಯುತ್ತೆ. ಬಟ್ ಅಂದ್ರೆ ಕೆಲವೊಂದು ಗೌರ್ಮೆಂಟ್ ಏಜೆನ್ಸಿ ಏನ್ ಹೇಳ್ತಾ ಇದೆ ಅಂದ್ರೆ ಆ ಯಲಹಂಕದಲ್ಲಿ ಬೇಡ, ನೆಕ್ಸ್ಟ್ ಬೇರೆ ಕಡೆ ಎಲ್ಲಾದ್ರೂ ಮಾಡಿ ಅಂತ ಹೇಳಿ ಹೇಳಿರುವಂತದ್ದು. ಯಾಕೆ, ಏನ್ ಕಾರಣ? ಅಂದ್ರೆ ಟ್ರಾಫಿಕ್, ವಿಪರೀತ ಟ್ರಾಫಿಕ್, ಹಾಗೆ ತಾಪಮಾನ, ಅಲ್ಲಿ ಆರೋಗ್ಯ ಸಮಸ್ಯೆ ಕೂಡ ಹೆಚ್ಚಾಗ್ತಿದೆ ಅಂತ ಹೇಳಿ. ಈಗ ಒಂದೃಷ್ಟಿನಲ್ಲಿ ಸರಿ ಅದು. ಯಾಕಂತ ಹೇಳಿದ್ರೆ ಈಗ ಜನಸಂದಣಿ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಬರೋರು ಸಂಖ್ಯೆ ಜಾಸ್ತಿ ಆಗ್ತಿದೆ, ಕಂಪನಿಗಳು ಬರೋದು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಫುಡ್ ಕೋರ್ಟ್ ಕೂಡ ಅದಕ್ಕೆ ಜಾಗ ಇಲ್ಲ. ಸೊ ಎಲ್ಲ ಹೌದು. ಅಲ್ಲ, ಫುಡ್ ಕೋರ್ಟ್ ಅಂದ್ರೆ ಅಲ್ಲಿ ಈಗ ನೀವು ಅಲ್ಲಿ ಹಕ್ಕಿಗಳು ಹಾರ್ತವೆ ಇನ್ನೊಂದೆಲ್ಲ ಆದಾಗ ವಿಮಾನಗಳದ್ದು ತೊಂದರೆ ಆಗುತ್ತಲ್ವಾ, ಅದು ಎಲ್ಲಿ ಮಾಡಿದ್ರು ಅದು ಸಮಸ್ಯೆ ಬಂದೇ ಬರುತ್ತೆ. ಏರ್ ಶೋ ಅಲ್ಲೆಲ್ಲೂ ಪಕ್ಕದಲ್ಲಿ ಫುಡ್ ಕೋರ್ಟ್ ಮಾಡೋ ಆಗಿಲ್ಲ. ಸುತ್ತಮುತ್ತ ಹಳ್ಳಿಗಳದ್ದೆಲ್ಲ ಬಂದ್ ಮಾಡಿಸ್ತಾರೆ ಅವರು, ಮಾಂಸಾಹಾರದ ಅಂಗಡಿಗಳನ್ನೆಲ್ಲ. ಅಲ್ಲಿ ಹೋದವ್ರಿಗೆ ಏನಾದ್ರು ಚಿಕ್ಕ ಪುಟ್ಟ ತಿಂಡಿ ತಿನ್ಕೋಬೇಕು ಅಂದ್ರೂ ಕೂಡ ಅಟ್ಲೀಸ್ಟ್ ಒಂದು ಸಣ್ಣದ ವ್ಯವಸ್ಥೆ ಇರ್ಬೇಕಲ್ವಾ. ಸೊ ಅದು ಕೂಡ ಇಲ್ಲ ಅಂತ. ಎಲ್ಲಿ ಮಾಡಿದ್ರು ಊಟ ತಿಂಡಿದ ವ್ಯವಸ್ಥೆ ಆಗೇ ಆಗುತ್ತೆ. ಈಗ ಅಲ್ಲಿ ಮಾಂಸಾಹಾರದ ಅಂಗಡಿಗಳು ಅವೆಲ್ಲ ಸುತ್ತಮುತ್ತ ಇದ್ರೆ ಅಲ್ಲಿ ಮೇಲ್ಗಡೆ ಹದ್ದುಗಳದ್ದು ಇದೆಲ್ಲ ಹಾರ್ಲಿಕ್ಕೆ ಶುರು ಮಾಡಿಬಿಟ್ರೆ ಏರ್ ಶೋಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇದು ಮಾಡಿದ್ದದು. ಬಟ್ ಜಾಗ ಹೈವೇನಲ್ಲೇ ಇದೆ, ಅದು ಕರೆಕ್ಟ್. ಅದನ್ನು ಮಾಡೋದು ಒಳ್ಳೇದು. ಬೇರೆ ಜಾಗ ಎಲ್ಲಿದೆ ಬೆಂಗಳೂರಲ್ಲಿ? ಊರಿಂದ ಹೊರಗಡೆ ಏನ್ ಮಾಡ್ತಾರೆ ನೋಡೋಣ. ನೆಕ್ಸ್ಟ್ ತಮಿಳುನಾಡು ಪೊಲೀಸರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಸರ್. ಜಯಲಲಿತಾ ಅವರಿಗೆ ಸಂಬಂಧಿತ
ಆಸ್ತಿಪತ್ರಗಳು ಹಾಗೆ ಒಡವೆ ಅವನ್ನೆಲ್ಲಾನು ಹಸ್ತಾಂತರ ಮಾಡೋಕೆ. ಏನೆಲ್ಲ ಇದೆ? ರೇಷ್ಮೆ ಸೀರೆ ಇದೆ ಸರ್, ಎಷ್ಟು? 7,000 ರೇಷ್ಮೆ ಸೀರೆ ಬಂದು 750 ಚಪ್ಪಲಿ ಇದೆ ಸರ್. ರೇಷ್ಮೆ ಸೀರೆ 11,344 ರೇಷ್ಮೆ ಸೀರೆ ಇದೆ. ಒಡವೆ ಒಡವೆ 7,040 ಗ್ರಾಮ್ ತೂಕದ ಒಡವೆ ಇದೆ ಸರ್. ಹಾಗೆ ವಜ್ರ ಖಚಿತ ಆಭರಣಗಳು ಸಹ ಇದೆ. ಎಲ್ಲ ಬೆಲೆ ಬಾಳುವ ವಸ್ತುಗಳು, ಹಾಗೆ ವಾಚ್ ಕೂಡ ತುಂಬಾ ಕಾಸ್ಟ್ಲಿ ವಾಚ್ ಕೂಡ ಇದೆ. ವಾಪಸ್ ಕೊಡ್ತಾರಂತ ಈಗ? ಹಾ ಸರ್, ಇವತ್ತು ನಾಳೆ ವಾಪಸ್ ಕೊಡ್ತಾರೆ. ಬಹಳ ಸಮಯದಿಂದ ನಡೀತಾ ಇದೆ ಇದು ಪ್ರಕರಣ ಅಲ್ವಾ? ಹೌದು. ಅವರ ಕಲೆಕ್ಷನ್ಗಳ ಬಗ್ಗೆನೇ ಬಹಳ ದೊಡ್ಡ ಸ್ಟೋರಿಗಳೆಲ್ಲ ಬಂದಿದೆ, ಮೀಡಿಯಾ ಸ್ಟೋರಿಗಳೆಲ್ಲ. ಆಗ್ಲಿ, ಏನಾಗುತ್ತೆ ನೋಡೋಣ. ಸರ್ಕಾರಕ್ಕೆ ಹೋಗ್ಲೇಬೇಕಲ್ಲ ಅದು. ನಾಳೆ ನೆಕ್ಸ್ಟ್ ಇಲ್ಲಿಂದ ತಡೆ ಮಾಡಿರುವಂತದ್ದು ಸರ್. ಎಲ್ಲಿ ಅದು? ಇದು ಯಶವಂತಪುರ ಟು ಬೀದರ್ ಎಕ್ಸ್ಪ್ರೆಸ್ ರೈಲಲ್ಲಿ ಹೋಗ್ತಾ ಇದ್ರು. ಸೊ ಜಾಗದ ವಿಚಾರವಾಗಿ ಜಗಳ ಮಾಡ್ಕೊಂಡು ಜಾಗ ಬಿಟ್ಟಿಲ್ಲ ಅಂತ ಹೇಳಿ ತಳ್ಳಿರೋದು. ಯಾವ ಊರೆಲ್ಲ ಆಯ್ತು ಅದು? ಅದು ಗೌರಿಬಿದನೂರು ಹತ್ರ ಸರ್ ಆಗಿರೋದು. ಬೆಂಗಳೂರು ಹತ್ರನೇ ಆಗಿದೆ. ಹಾ ಹೌದು. ಸೊ ಪೊಲೀಸ್ ಅವ್ರ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಶವ ಬಂದು ಬುಧವಾರ ಬೆಳಗ್ಗೆ ಸಿಕ್ಕಿದೆ. ಬಹಳ ಸಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜನರಲ್ ಬಾಗಿನಲ್ಲಿ ಜಾಗ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬಂದು AC ಇದಕ್ಕೆ ನುಗ್ಗೋದು, ಸೆಕೆಂಡ್ ಕ್ಲಾಸ್ ಅಲ್ಲಿ ಬಂದು ಕೂತ್ಕೊಳ್ಳೋದು, ಆಮೇಲೆ ಪ್ಯಾಸೇಜ್ ಅಲ್ಲಿ ಕೂತ್ಕೊಳ್ಳೋದು, ಆಮೇಲೆ ಟಾಯ್ಲೆಟ್ ಹತ್ರ ಬಾಗಿಲ ಹತ್ರ ಕೂತ್ಕೊಳ್ಳೋದು. ಎಲ್ಲ ನಮ್ಮ ರೈಲ್ವೆ ಇದರಲ್ಲಿ ಬಹಳ ಏನದು ಪ್ರತಿ ಸಲ ಯಾರೇ ಹೋದ್ರೂ ಕೂಡ ನೋಡುವಂತ ಒಂದು ಸಂಖ್ಯೆ ಅದು. ಅದನ್ನ ತಡೆಯೋದಕ್ಕೆ ರೈಲ್ವೆ ಅಧಿಕಾರಿಗಳು ಏನು ಮಾಡ್ತಾ ಇಲ್ಲ, ರೈಲ್ವೆ ಸಿಬ್ಬಂದಿ ಏನು ಮಾಡ್ತಾ ಇಲ್ಲ. ಇದು ಬಹಳ ದೊಡ್ಡ ಸಮಸ್ಯೆ. ಅದು ಒಂದು ವ್ಯವಸ್ಥಿತವಾಗಿ ಆ ಥರ ನಮ್ಮ ಜನರು ಕೂಡ ಹಾಗೆ ಮಾಡ್ತಾರೆ. ಎಲ್ಲೆಲ್ಲೋ ಸಿಕ್ಕಲ್ಲೆಲ್ಲ ಕೂತ್ಕೋತಾರೆ, ಜನರಿಗೆ ತೊಂದರೆ ಆಗುತ್ತೆ ಅಂತೇಳಿ ಆಲೋಚನೆ ಮಾಡೋದಿಲ್ಲ. ಜನರು ಜಾಸ್ತಿ ಆಗಿರ್ತಾರೆ ಟ್ರೈನಲ್ಲಿ, ಟ್ರೈನ್ ಫೆಸಿಲಿಟಿ ಜಾಸ್ತಿ ಮಾಡಬೇಕು, ಅದನ್ನು ಮಾಡಲ್ಲ ಅಲ್ವಾ? ಅಥವಾ ಬೋಗಿಗಳನ್ನು ಜಾಸ್ತಿ ಮಾಡಬೇಕು. ಆ ಥರದ್ದು ಅದು ಬಹಳ ಸೀರಿಯಸ್ ಸಮಸ್ಯೆ. ಅದು ಈಗ ಕೊಲೆ ಆಯ್ತಾ? ಈಗ ಸತ್ತೋಗ್ಬಿಟ್ರೆ ಸತ್ತೋಗಿದ್ದಾನೆ. ಸರ್ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ಸರ್. ಎಚ್ ವೀರಪ್ಪ ಅಂತ ಹೇಳಿ ಇಬ್ಬರು ಬಂದಿದ್ದ ಆರೋಪಿಗಳು. ಸೇಡಂ ಒಂದವರು ಸರ್, ಕಲಬುರಗಿ ಸೇಡಂ ಒಂದವರು. ಎಲ್ಲ ವಲಸೆ ಬಂದಿರ್ಬೇಕು ಕಾರ್ಮಿಕರು, ಹೌದು ಸರ್. ಬೆಂಗಳೂರಿನಲ್ಲಿ ಕೆಲಸಕ್ಕೆ ಅಂತ ಪೇಂಟರ್ ಅಂತ ಹೇಳಿ. ಅಷ್ಟೇನಾ? ಹಾ ಸರ್, ಇವತ್ತು ಸುದ್ದಿ. ಓಕೆ. ಎಸ್ ಸರ್. ವಿಚಾರಗಳು